ಮಾನ್ಯರೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ತಾಯಿಂದರೇ, ರೈತ ಬಂಧುಗಳೇ ಹಾಗೂ ಯುವ ಮಿತ್ರರೇ, ಮಾಧ್ಯಮ ಬಂಧುಗಳೇ, ಇದು ಬಹಳಷ್ಟು ಒಂದು ಸಂತೋಷದ ದಿವಸ. ಕಾರಣ ನಾವೆಲ್ಲರೂ ಸೇರಿ ಮೋದಿ ಅವರ ಸರ್ಕಾರದ ವೈಫಲ್ಯಗಳನ್ನು ಮತ್ತು ಅವರು ಮಾಡಿದಂಥ ಕೆಲವು ಜನವಿರೋಧಿ ಕೆಲಸವನ್ನು ವಿರೋಧಿಸಿ ಈ ಒಂದು ಬೃಹತ್ ಸಭೆಯನ್ನು ನಮ್ಮ ಹುಬ್ಬಳ್ಳಿ ಧಾರವಾಡದ ಮುಖಂಡರು ಕರೆದಿದ್ದಾರೆ. ಅದಕ್ಕೆ ನಾನು ನಿಮ್ಮೆಲ್ಲರಿಗೆ ಕಾಂಗ್ರೆಸ್ ಪಾರ್ಟಿಯ AICC ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇನ್ನೂ ಕೆಲವು ಮುಖಂಡರು ಈ ವೇದಿಕೆ ಮೇಲಿದ್ದಾರೆ. ಅವರ ಹೆಸರುಗಳನ್ನು ನಾನು ಮರ್ತೋದೆ. ವಿನಯ್ ಸೋರ್ಕಿ ಅವರಿದ್ದಾರೆ, ನಮ್ಮ GS ಪಾಟೀಲ್ ಇದ್ದಾರೆ, ರಾಜಶೇಖರ್ ಹಿಟ್ನಾಳ್ ಇದ್ದಾರೆ, ಮತ್ತು ನಮ್ಮ NH ಕೋನ್ ರೆಡ್ಡಿ ಅವರಿದ್ದಾರೆ, ಬಸವರಾಜ್ ಶಿವಣ್ಣನವರಿದ್ದಾರೆ, ಹಾಗೂ ಪ್ರಕಾಶ್ ಕೋಳಿವಾಡ ಅವರಿದ್ದಾರೆ. ಇವರೆಲ್ಲರಿಗೆ ನಾನು ಇವತ್ತು ಒಂದೇ ವೇದಿಕೆ ಮೇಲೆ ಬಂದು ಇದು ಒಕ್ಕಟ್ಟಿನ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರೆಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಬಂಧುಗಳೇ, ಈ ಒಂದು ರ್ಯಾಲಿ ಬಹಳ ಮಹತ್ವದ ರ್ಯಾಲಿ ಇದೆ. ಈ ರ್ಯಾಲಿ ಕೇವಲ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂಥದ್ದಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಏನಿವತ್ತು ಬೆಲೆ ಏರಿಕೆ ಆಗ್ತಾ ಇದೆ ಮತ್ತು ಸಂವಿಧಾನವನ್ನು ತಿರಸ್ಕಾರ ಮಾಡ್ತಕ್ಕಂಥ ನಮ್ಮ ಮುಖಂಡರೇನಿದ್ದಾರೆ ಅವರು ಎಲ್ಲರಿಗೂ ಕೂಡ ಇದು ಒಂದು ಎಚ್ಚರಿಕೆ ಗಂಟೆ ಕೊಡಕ್ಕೆ ಇವರೆಲ್ಲ ಕೂಡ ಇವತ್ತು ನಾವು ಸೇರಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಘಟನೆಗೆ ಇವತ್ತು ಸಾಕಷ್ಟು ಅದರಲ್ಲಿರ್ತಕ್ಕಂಥ ಏನು ಕಲಂಗಳಿವೆ ಆ ಕಲಮನ್ನು ಒಂದು ಆಗಿ ಅದಕ್ಕೆ ಕಮ್ಜೋರ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ನಾವು ಸರ್ಕಾರದ ವಿರುದ್ಧ ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ನಿಮಗೆ ನಮ್ಮ ಲಾಡ್ ಅವರು ಹೇಳ್ದಂಗೆ ನೀವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಮತ್ತು ಬೇರೆಯವರಿಗೆ ತಿಳಿಸೋದು ಕೂಡ ಬಹಳ ಮುಖ್ಯ. ಇವತ್ತು ಸಂವಿಧಾನ ಇದೆ, ಅದಕ್ಕಾಗಿ ನಾವೆಲ್ಲರೂ ಕೂಡ ಸ್ವತಂತ್ರವಾಗಿ ಮಾತಾಡ್ತಕ್ಕಂಥದ್ದು ಶಕ್ತಿ, ನಮಗೆ ಬರಿತಕ್ಕಂಥ ಶಕ್ತಿ ನಮಗೆ ಏನು ಜನರಿಗೆ ತಿಳಿಸ್ಬೇಕು ಅದು ತಿಳಿಸ್ತಕ್ಕಂಥ ಒಂದು ಹಕ್ಕು ನಮಗೆ ಸಂವಿಧಾನ ಕೊಟ್ಟಿದೆ. ಆದರೆ ಇದನ್ನು ಮೋದಿ ಅವರು ಮೊಟಕುಗೊಳಿಸ್ತಾ ಇದ್ದಾರೆ. ಇವತ್ತು ಯಾರು ಅವ್ರ ಬಗ್ಗೆ ಮಾತನಾಡ್ತಾರೋ
ಅಥವಾ ಅವರ ತತ್ವದ ವಿರುದ್ಧ, ಅವರ ವಿಚಾರ ವಿರುದ್ಧ ಮಾತನಾಡ್ತಾರೋ ಅವರಿಗೆ ಜೈಲಿಗೆ ಹಾಕ್ತಕ್ಕಂಥದ್ದು, FIR ಮಾಡ್ತಕ್ಕಂಥದ್ದು, ಮತ್ತು ಯಾರಾದರೂ ಕಾರ್ಯಕರ್ತರು ಬಹಳ ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಿದರೆ ಅವರಿಗೆ ED ಧಮಕಿ ತೋರಿಸೋದು, ಇನ್ಕಮ್ ಟ್ಯಾಕ್ಸ್ ಧಮಕಿ ತೋರಿಸೋದು, CVC ಧಮಕಿ ತೋರಿಸೋದು, ಈ ಕೆಲಸ ಮೋದಿ ಸರ್ಕಾರ ಮಾಡ್ತಾ ಇದೆ. ಇದರ ವಿರುದ್ಧ ನಾವು ಹೋರಾಟ ಮಾಡಬೇಕು. ಒಂದು ವೇಳೆ ನೀವು ಹೋರಾಟ ಮಾಡಲಿಲ್ಲ ಅಂದರೆ ನಿಮ್ಮ ಹಕ್ಕನ್ನು ನೀವೇ ಮೊಟಕುಗೊಳಿಸ್ಕೊಳ್ತೀರಿ, ನಿಮ್ಮ ಹಕ್ಕನ್ನು ನೀವೇ ಬಿಟ್ಕೊಟ್ಟಂಗೆ ಆಗ್ತದೆ. ನೀವು ಹೋರಾಟ ಮಾಡಿದ್ರೆ, ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬಲಪಡಿಸಿದ್ರೆ ನಾಳೆ ಶಕ್ತಿ ನಿಮಗೆ ಸಿಗ್ತದೆ. ದೇಶ ಉಳಿಬೇಕು, ಒಕ್ಕಟ್ಟಿರಬೇಕು. ಅದಕ್ಕಾಗಿ ರಾಹುಲ್ ಗಾಂಧೀಜಿ ಅವರು, ನಾವು ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕೆಲವು ಜನ ಅವ್ರ ಕೆಲಸನೇ ಇದೆ ಹೀಯಾಳಿಸಿ ಮಾತಾಡ್ತಕ್ಕಂಥದ್ದು, ಮತ್ತು ನಾವು ಏನೇ ತರಲಿ, ಏನೇ ಕೆಲಸ ಮಾಡಲಿ ಅದಕ್ಕೆ ಟೀಕೆ ಮಾಡೋದು. ಒಂದು ಮಾತು ನಿಮಗೆ ಹೇಳ್ತೇನೆ, ಇವತ್ತೇನು ಮೋದಿ ಸರ್ಕಾರ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣನೆ ಸೆನ್ಸಸ್ನಲ್ಲೇ ಸೇರಿಸಿ ಆ ಕಾಲಮನ್ನು ಜಾತಿ ಜನಗಣನೆ ಮಾಡಬೇಕು ಅಂತ ಹೇಳಿ ನಿರ್ಣಯ ತಗೊಂಡಿದ್ದ. ಈ ನಿರ್ಣಯವನ್ನು, ಇಂಥದೇ ನಿರ್ಣಯ ತೆಗೆದುಕೊಳ್ಳಕ್ಕೆ ನಾನು, ರಾಹುಲ್ ಗಾಂಧಿ ಅವರು ಸಾಕಷ್ಟು ಪ್ರಯತ್ನ ಮಾಡೋದು ಅಲ್ಲದೆ ಇಡೀ ದೇಶದಲ್ಲೇ ಬ್ಯಾಕ್ವರ್ಡ್ ಕ್ಲಾಸ್ ಜನರಿಗೆ ಮತ್ತು ತುಳಿತಕ್ಕೆ ಒಳಪಟ್ಟವರಿಗೆ ನಾವು ಒಂದು ವಿಶೇಷವಾದಂಥ ಜಾತಿ ಗಣತಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದೆವು. ಹೇಳಿದಾಗ ನಾನು ಇದಕ್ಕೆ ಲೆಟರು ಬರೆದಿದ್ದೆ 2 ವರ್ಷದ ಹಿಂದೆ, April 16, 2023 ಪ್ರೈಮ್ ಮಿನಿಸ್ಟರ್ಗೆ. ನೋಡಿ, ಬ್ಯಾಕ್ವರ್ಡ್ ಕ್ಲಾಸ್ ಜನಾಂಗದ ಅಭಿವೃದ್ಧಿ ಆಗಬೇಕಾದ್ರೆ ನೀವು ಜಾತಿ ಜನಗಣನ ಮಾಡಲೇಬೇಕು. ಅಂದರೆ ಅದರೊಳಗೆ ಎಷ್ಟು ಜನರಿಗೆ ನೌಕರಿ ಸಿಕ್ಕಿದೆ, ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಇದೆ, ಎಷ್ಟು ಜನರಿಗೆ ಹೊಲ ಇದೆ, ಎಷ್ಟು ಜನರಿಗೆ ಶಿಕ್ಷಣದಲ್ಲಿ ಅವರು ಡಿಗ್ರಿಗಳು ಹೊಂದಿದ್ದಾರೆ, ಆಫೀಸರ್ಸ್ ಎಷ್ಟು ಜನ ಇದ್ದಾರೆ, ಇದು ಎಲ್ಲನೂ ಗೊತ್ತಾಗ್ತದೆ ಅಂಥೇಳಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಅವರ ಗತಿ ಗೊತ್ತಾಗ್ತದೆ ಅಂಥೇಳಿ ನಾವು ಪ್ರಯತ್ನ ಮಾಡಿ ಸಾಕಷ್ಟು ಸಲ ಹೇಳಿದೆವು. ಹೇಳಿದ್ರೆ ಅವಾಗ ಕೇಳಲಿಲ್ಲ. ಯಾವಾಗ ಜನ ಒತ್ತಡ ಶುರುವಾಯಿತು, ಒಂದು ಅಭಿಪ್ರಾಯ ಬಂತು ಜನರಲ್ಲಿ, ನಾವು ಹೋರಾಟ ಮಾಡಬೇಕು ಅಂಥೇಳಿ, ಇಡೀ ದೇಶ ತುಂಬ ನಾವು ಕಾಂಗ್ರೆಸ್ ಪಾರ್ಟಿ ಅವ್ರ ರ್ಯಾಲಿಗಳನ್ನು ಮಾಡಿ ಇವತ್ತು ಸರ್ಕಾರ ಬಗ್ಗಿ ಇವತ್ತು ಅವರೇ ಒಪ್ಕೊಂಡಿದ್ದಾರೆ, ನಾವು ಜಾತಿ ಜನಗಣನ ನಮ್ಮ ಸೆನ್ಸಸ್ನಲ್ಲೇ ಅಳವಡಿಸ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ದಾರೆ. ಈ ಮಾತನ್ನು 2 ವರ್ಷದಿಂದ ಯಾಕೆ ಹೇಳಲಿಲ್ಲ, 4 ವರ್ಷದಿಂದ ಯಾಕೆ ಹೇಳಲಿಲ್ಲ? ನಮ್ಮನ್ನು ಟೀಕೆ ಮಾಡಿದ್ರು. ಇಲ್ಲಿ ನಿಮ್ಮ ಮಂತ್ರಿಗಳು, ನಾ ಹೆಸರು ತಗೊಳಕ್ಕೆ ಹೋಗೋದಿಲ್ಲ ಅವ್ರದ್ದು, ಯಾಕೆ ಅಂದರೆ ನೀವು ಅನ್ಬೋದು ಹೆದರ್ತೀರೇನಂತ. ನಾ ಯಾರಿಗೂ ಹೆದರಲ್ಲ, ನಾನು ಮೋದಿಗೆ ಹೆದರೋದಿಲ್ಲ, ಶಾಗೆ ಹೆದರೋದಿಲ್ಲ, ಇಂಥವರಿಗೆ ನಾನು ಎಂದೂ ಹೆದರೋದಿಲ್ಲ. ನೀವು ನೋಡಿರ್ಬೇಕು, ಕೇಳಿರ್ಬೇಕು. ಇವರು ಮಂತ್ರಿಗಳು ಕೆಲವು ಏನು ಮಾಡ್ತಾ ಇದ್ದಾರೆ, ನಮಗೆ ಆವಾಗ ನಾವು ಇದು ಜಾತಿ ಜನಗಣನೆ ಮಾಡಬೇಕು ಹಿಂದುಳಿದ ವರ್ಗದವರು ಅಂತ ಕೇಳಿದಾಗ ಇಲ್ಲಿನ ಮಂತ್ರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಸ್ಟೇಟ್ಮೆಂಟ್ ಕೊಟ್ಟರು?
ಅವರು ಸ್ಟೇಟ್ಮೆಂಟ್ ಕೊಟ್ಟರು. ರಾಹುಲ್ ಗಾಂಧಿ ಅವರು ಏನು ನಿಲುವು ಇದೆ, ಆ ನಿಲುವು ಸರಿ ಇಲ್ಲ, ಬಾಯಿಗೆ ಬಂದಂತೆ ಮಾತಾಡ್ತಾರೆ, ಇದೇ ಶಬ್ದ ಮಾತಾಡ್ತಾರೆ ಅಂತ ಹೇಳಿದರು. ಆಮೇಲೆ ಮುಂದೆ ನಾನು ಕೇಳ್ತೇನೆ, ನಾವು ಬಾಯಿಗೆ ಬಂದಂಗೆ ಮಾತಾಡ್ತೇವೆ ಅಂತ ಹೇಳಿದವರು ನೀವು. ಇವತ್ತು ಯಾಕೆ ನಿಮ್ಮ ಸರ್ಕಾರ, ನೀವು ಅದರಲ್ಲಿ ಕ್ಯಾಬಿನೆಟ್ ಮಂತ್ರಿಯಾಗಿ ಈ ನಿರ್ಣಯವನ್ನು ತೆಗೆದುಕೊಂಡ್ರಿ? ಅಂದ್ರೆ ನಮಗೆ ಹೇಳುವಾಗ ದೇಶ ತುಕಡಿ ಆಗ್ತದೆ. ಜಾತಿಯಲ್ಲಿ ಜಗಳ ಹಚ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು, ಕಾಂಗ್ರೆಸ್ದವರು ಅಂತ ಹೇಳ್ತಿದ್ರು. ಈಗ ಯಾಕಪ್ಪ ನೀವು ಮಾಡಿದ್ರಿ? ಯಾಕಂದ್ರೆ ಇಡೀ ದೇಶದ ಜನರ, ಹಿಂದುಳಿದಂಥ ವರ್ಗದ ಜನರು ಒತ್ತಡ ಜಾಸ್ತಿ ಆದಮೇಲೆ, ಕಾಂಗ್ರೆಸ್ ಪಾರ್ಟಿ ಒತ್ತಡ ಜಾಸ್ತಿ ಆದಮೇಲೆ ಇವತ್ತು ಅವರು ಬಗ್ಗಿದ್ದಾರೆ. ಇದು ನೀವು ನೆನಪಿನಲ್ಲಿಡಬೇಕು. ಯಾವಾಗ ನೀವು ಒತ್ತಡ ತರ್ತಿರೋ ಒಳ್ಳೆ ಕೆಲಸಕ್ಕಾಗಿ ಇದು ಮಾಡಿಸ್ಬೇಕು ಅಂತ, ಆವಾಗ ಮಾತ್ರ ಇದು ಸಾಧ್ಯ ಆಗಿದೆ. ಇದನ್ನ ನಾವು ಮಾಡಿದ್ದೇವೆ. ಆ ಒಂದು ನಮ್ಮ ಎಜುಟೇಷನ್ ಒಂದು ಇದರಲ್ಲಿ ಅದಕ್ಕೆ ಇವತ್ತು ಮನ್ನಣೆ ಅದಕ್ಕೆ ಸಿಕ್ಕಿದೆ. ಅದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಿಮಗೆ, ನಾವು ಒಳ್ಳೆ ಕೆಲಸಗಳನ್ನು ಮಾಡ್ಕೋತ ಹೋದರೆ ಜನ ನಮ್ಮ ಹಿಂದೆ ಬರ್ತಾರೆ. ಬಟ್ ಇವರು ಯಾರೇ ಇರಲಿ, ಮೋದಿ ಅವ್ರ ಮಂತ್ರಿಗಳು ಸುಳ್ಳು ಹೇಳಕ್ಕೆ ಹೋಗಬೇಡಿ ಮತ್ತು ಟೀಕೆ ಮಾಡಬೇಡಿ. ಸುಳ್ಳು ಟೀಕೆ ಮಾಡಿದ್ರೆ ನೀವೇ ಅದರ ಪರಿಣಾಮವನ್ನು ಭೋಗಿಸ್ಬೇಕಾಗ್ತದೆ. ಅದಕ್ಕೆ ಬಂಧುಗಳೇ, ಇವತ್ತು ಈ ಒಂದು ಮೊದಲನೇ ಕೆಲಸ ನಾವು 3 ಸೂತ್ರಗಳನ್ನು ಒಪ್ಕೊಂಡಿದ್ದು ಮತ್ತು ಜನರ ಮಧ್ಯದಲ್ಲಿ ಹೋಗಿದ್ದೇವೆ. 3 ಸೂತ್ರ ತಗೊಂಡು, ಒಂದು ಜಾತಿ ಜನಗಣನ, ಎರಡನೇದು ಆರ್ಟಿಕಲ್, ಸಂವಿಧಾನ ಏನಿದೆ, ಸಂವಿಧಾನದಲ್ಲಿ ಬರೆದಂಥ 15 ಆರ್ಟಿಕಲ್ 15 ಸಬ್ ಕ್ಲಾಸ್ 5 ಅದರ ಪ್ರಕಾರ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಪ್ರೈವೇಟ್ ಯಾವುದೇ ಸಂಸ್ಥೆಗಳಿರಲಿ, ಅದರಲ್ಲಿ ನಮ್ಮ ಪಾಲ ನಮಗೆ ಕೊಡಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆ, ಸರ್ಕಾರಿ ಕಾರ್ಖಾನೆ ಅಂತೂ ಮುಚ್ಚೋಗಿವೆ. ಅದಾನಿ ಅಂಬಾನಿ ಅಂತವ್ರಿಗೆ ಕೊಟ್ಟು ನೀವು ಅಲ್ಲಿ ದಿವಾಳಿ ಎಬ್ಸಿದ್ರಿ. ಈಗ ನಮಗೆಲ್ಲಿದೆ ನೌಕರಿ? ರೈಲ್ವೆ ನೌಕರಿ ಕಡಿಮೆ, ಪಬ್ಲಿಕ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ HMD, HAL, BEL, BHEL ಇಲ್ಲೆಲ್ಲ ಕಡಿಮೆ. ಒಂದು ಮುಚ್ಚಿ ಶ್ರೀಮಂತರ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಬ್ಯಾಂಕದು ಕೂಡ ಅದೇ ಕಥೆ ಆಗಿದೆ, ರೈಲ್ವೆದು ಅದೇ ಕಥೆ ಆಗಿದೆ. ಅದಕ್ಕೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ಕಾರ್ಪೊರೇಟ್ ಅವ್ರ ಕಂಪನಿಗಳು ಯಾವುದೇ ಇರಲಿ, ಅಲ್ಲಿ ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಬ್ಯಾಕ್ವರ್ಡ್ದವರಿಗೆ ರಿಸರ್ವೇಷನ್ ಕೊಡಬೇಕು ಅನ್ನತಕ್ಕಂಥದ್ದು ನಮ್ಮದು 2ನೇ ಬೇಡಿಕೆ. 3ನೇ ಬೇಡಿಕೆ, ಈ ನಮ್ಮ 50% ರಿಸರ್ವೇಷನ್ ಅದು ಕ್ಯಾಪ್ ಇದೆ, ಅದಕ್ಕಿಂತ ಮೀರಿ ಕೊಡಬಾರ್ದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಕಡಿವಾಣ ಹಾಕಿದೆ. ಆದರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ, ಮನವಿ ಕೊಟ್ಟಿದ್ದೇವೆ ಮತ್ತು ಇದರ ಹಿಂದೆ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ. 50% ಕ್ಯಾಪನ್ನು ತೆಗೆದು ನೀವು ತಮಿಳುನಾಡುದಲ್ಲಿ ಯಾವ ರೀತಿಯಾಗಿ 67-68% ರಿಸರ್ವೇಷನ್ ಮಾಡಿದಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಆಗಬೇಕು ಅಂತ ಹೇಳಿ ನಮ್ಮ ಬೇಡಿಕೆ ಇದೆ. ಅದಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ನಮ್ಮ ರಾಜ್ಯದ ಮಂತ್ರಿಮಂಡಲ ತಯಾರಿದೆ ಮಾಡೋಕ್ಕೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಅಡ್ಡಿ ಬರ್ತಾ ಇದೆ. ಅದಕ್ಕೆ ನಾವು ಇವತ್ತು
50% ಕ್ಯಾಪ್ ನೀವು ತೆಗೆದುಹಾಕಿ ಅಂತ ನಾವು ಹೇಳ್ತೇವೆ. ಇದರ ಜೊತೆಯಲ್ಲೇ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ಅವ್ರಿಗೆ ಆಸಕ್ತಿ ಇರಲಿಲ್ಲ. ಸಡನ್ ಆಗಿ ಅವ್ರಿಗೆ ಹೆಂಗೆ ಬುದ್ಧಿ ಬಂತೋ ಗೊತ್ತಿಲ್ಲ. 2021 ಅದರ ಜನಗಣತಿ ಆಗಲಿಲ್ಲ. ಇನ್ನು ಯಾಕೆ ಮಾಡಲಿಲ್ಲ? ಪ್ರತಿ 10 ವರ್ಷಕ್ಕೆ ಜನಗಣತಿ ಆಗಬೇಕು, ಆದರೆ ಇವ್ರು ಮಾಡಲಿಲ್ಲ. ಯಾಕೆ ಮಾಡಿದ್ರೆ ಜನರ ಪರಿಸ್ಥಿತಿ ಗೊತ್ತಾಗ್ತದೆ, ಅವ್ರ ಪರ್ ಕ್ಯಾಪಿಟ ಇನ್ಕಮ್ ಎಷ್ಟು ಗೊತ್ತಾಗ್ತದೆ, ಅವ್ರ ಸ್ಯಾಲ್ರಿ ಎಷ್ಟು ಸಿಗ್ತಾ ಇದೆ ಅದು ಗೊತ್ತಾಗ್ತದೆ, ನೌಕರಿಗಳು ಎಷ್ಟು ಸಿಕ್ಕಿಬೇಕು ಗೊತ್ತಾಗ್ತದೆ, ಜನ ಎಷ್ಟರವರೆಗೆ ಮುಂದುವರೆದಿದ್ದಾರೆ ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಮಾಡ್ತಾ ಇಲ್ಲ. ಈಗ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ನಮ್ಮ ಮನಸ್ಸಿಗೆ ಅವರು ಮನಸಾಪೂರ್ವಕ ಇದು ಮಾಡ್ತಾ ಇಲ್ಲ. ಇದಕ್ಕೆ ತಕ್ಷಣ 3 ತಿಂಗಳಲ್ಲಿ ನೀವು ಮಾಡಲೇಬೇಕು. ಮಾಡಿದಾಗ ಮಾತ್ರ ಈ ಒಂದು ಸೆನ್ಸಸ್ ಮಾಡೋದ್ರಲ್ಲಿ ನಿಮಗೆ ಆಸಕ್ತಿ ಇದೆ ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ನೀವು 3 ತಿಂಗಳ ಒಳಗಾಗಿ ಇದು ಮಾಡಲಿಲ್ಲ ಅಂದರೆ ತೋರಿಕೆಗಾಗಿ ನೀವು ಇದನ್ನು ಮಾಡ್ತೀರಿ ಅಂತ ಹೇಳಿ ನನಗೆ ಹೇಳಬೇಕಾಗ್ತದೆ. ಅದಕ್ಕೆ ನಾನು ಹೀಗೆ ಅಲ್ಲ, ನಾನು ಸ್ವತಃ 2 ವರ್ಷದ ಹಿಂದೆ ಪತ್ರವನ್ನು ಬರೆದು ಇದ್ರ ಬಗ್ಗೆ ಕೇಳಿದ್ದೆ. ಆದರೂ ಕೂಡ ಅವರು ಅವಾಗ ಇದಕ್ಕೆ ಉತ್ತರ ಕೊಡಲಿಲ್ಲ. ಆದರೆ ಇವತ್ತು ಇದರ ಉತ್ತರ ಸಿಕ್ಕಿದೆ. ನಾನು ಮತ್ತು ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ಒಂದು ಪತ್ರನೂ ಕೂಡ ಬರೆದಿದ್ದೇವೆ. ಒಂದು ನಮ್ಮ ವತಿಯಿಂದ ಪತ್ರ ಹೋಗಿದೆ. ಸ್ಪೆಷಲ್ ಸೆಷನ್ ಕರೀರಿ, ಪಾರ್ಲಿಮೆಂಟ್ ಕರೀರಿ. ನಾವು ನಮ್ಮ ಏನು ಇದು ಕಾಶ್ಮೀರದಲ್ಲಿ ಏನು ಘಟನೆ ನಡೆದಿದೆ ಅದರ ಬಗ್ಗೆ ನಮಗೆ ತಿಳಿಸಿ ಅಂತ ನಾವು ಹೇಳಿದ್ದೇವೆ. ಅದೇ ರೀತಿಯಾಗಿ ಯಾಕೆ ಲೋಪದೋಷ ನಡೀತು, ಯಾರು ಅದಕ್ಕೆ ಕಾರಣಕರ್ತರು, ನಿಮ್ಮಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರಾ ಅಥವಾ ಪೊಲೀಸ್ ಫೇಲ್ಯೂರಾ? ಯಾಕಂದ್ರೆ ಇಂಥ ಕಡೆ ಪಹಲ್ಗಾಂವ್ ಯಾವ ಊರಿಗೆ ನೀವು ಹೋಗ್ತೀರಿ ಅಲ್ಲಿ 3 ಸ್ತರದ ಒಂದು ರಕ್ಷಣೆ ಇರ್ತದೆ. ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ತದೆ, ಇನ್ನೊಂದು ನಮ್ಮ CFR ಅಂದರೆ ಈ ನಮ್ಮ ಇಂಡಸ್ಟ್ರಿಯಲ್ ಇದು ಪೊಲೀಸರು CR ಇವ್ರು ಇರ್ತಾರೆ, ಇನ್ನೊಂದು ಲೋಕಲ್ ಪೊಲೀಸ್ ಇರ್ತದೆ. 3 ಥರದ ಅಲ್ಲಿ ಸೆಕ್ಯೂರಿಟಿ ಇದ್ರೂ ಹೇಗೆ ಅವರು ದಾಳಿ ಮಾಡಿದ್ರು, ಹೇಗೆ ಅಲ್ಲಿ ಟೆರರಿಸ್ಟ್ ಬಂದು 26 ಮಂದಿಗೆ ಕೊಲೆ ಮಾಡಿದ್ರು, ಇದನ್ನು ನಮಗೆ ವಿವರಗಳನ್ನು ತಿಳಿಸಿ. ಅದಕ್ಕಾಗಿ ನಾನು ಪತ್ರ ಬರೆದಿದ್ದೆ. ಬೆಂಗಳೂರಿಗೆ ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವಾಗ ಕೇಳಿದ್ದೆ, ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು, ಅದರಲ್ಲಿ ಬರಬೇಕು, ಪ್ರಧಾನಮಂತ್ರಿಗಳು ಬಂದು ವಿವರಗಳನ್ನು ತಿಳಿಸಬೇಕು ಅಂತ ಹೇಳಿದ್ದೇವೆ. ಆದರೆ ನಾವೆಲ್ಲರೂ ಗಡಿಬಿಡಿ ಮಾಡಿಕೊಂಡು ದಿಲ್ಲಿಗೆ ಹೋಗಿ ಅಲ್ಲಿ ಎಲ್ಲ ಪಾರ್ಟಿ ಅವರು ಸೇರಿದ್ದೇವೆ. ಆದರೆ ಮೋದಿಜಿ ಅವರೇ ಇಲ್ಲ ಅಲ್ಲಿ. ನಾವೆಲ್ಲ ಹೋದೇವೆ, ಬರೇ ಅಲ್ಲಿ ರಕ್ಷಣಾ ಮಂತ್ರಿ ಮತ್ತು ಗೃಹ ಸಚಿವರು, ಪ್ರಧಾನಮಂತ್ರಿಗಳು ಅಲ್ಲಿ ಬಿಹಾರ್ನಲ್ಲಿ ಭಾಷಣ ಮಾಡ್ತಾ ಇದ್ರು, ಅರ್ಧ ಇಂಗ್ಲೀಷ್ನಲ್ಲಿ ಅರ್ಧ ಹಿಂದಿಯಲ್ಲಿ ಮಾಡ್ತಾ ಇದ್ರು. ಜನ ಕೇಳಿದ ಅವ್ರಿಗೆ ಯಾರು ಇಂಗ್ಲೀಷ್ ಯಾಕೆ ಮಾಡ್ತಾ ಇರ್ತೀರಿ ಫಸ್ಟ್ ಟೈಮ್ ನೀವು ಇದು ಅಂತ. ಅವ್ರು ಏನು ಹೇಳಿದ್ರು, ಇಡೀ ಇಂಟರ್ನ್ಯಾಷನಲ್ನಲ್ಲಿ ಈ ಮೆಸೇಜ್ ಹೋಗಲಿ, ಮೋದಿ ಗಟ್ಟಿಯಾಗಿದ್ದಾನೆ, ಮೋದಿ ಎಲ್ಲಕ್ಕೂ ತಯಾರಾಗಿದ್ದಾನೆ ಅಂತ ಹೇಳಕ್ಕೆ ನಾನು ಇಂಗ್ಲೀಷ್ನಾಗ ಭಾಷಣ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ. ಮಾರಾಯ, ನೀನು ಇಂಗ್ಲೀಷ್ ತೊಗೊಂಡು ನಾವೇನು ಮಾಡಬೇಕಾಗದ? ನಮಗೆ ಬೇಕಾಗಿದ್ದು, ನಮ್ಮ ದೇಶಕ್ಕೆ ಬೇಕಾಗಿದ್ದು ರಕ್ಷಣೆ, ನಮ್ಮ ಜನರಿಗೆ ಬೇಕಾಗಿದ್ದು ರಕ್ಷಣೆ. ನಮ್ಮ ಜೀವ ಉಳಿಸಿ ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾರೆ, ಜನ ತಪ್ಪಿ ಕೊಟ್ಟಿದ್ದಾರೆ, ಅದು ಇವತ್ತು ಭೋಗಿಸ್ತಾ ಇದ್ದಾರೆ. ಇವತ್ತೇನಾಗಿದೆ, ಇವ್ರ ಕೈಯಲ್ಲಿ ಅಧಿಕಾರ ಕೊಟ್ಟು ಎಲ್ಲನೂ ಕೂಡ ಇವತ್ತು ಒಂದಕ್ಕೊಂದು ಗಗನಕ್ಕೆ ಕಿಮ್ಮತ್ಗಳು ಏರಿವೆ.
ಇವತ್ತು ಗ್ಯಾಸ್ದು ಕಿಮ್ಮತ್ತು ಹೆಚ್ಚಿಗಾಗಿದೆ. ಪ್ರತಿಯೊಂದು ವಸ್ತುಗಳ ಕಿಮ್ಮತ್ತು ಇವತ್ತು ಇಷ್ಟೊಂದು ಗಗನಕ್ಕೇರಿದೆ. ಬಹುಶಃ ಸಾಮಾನ್ಯ ಜನ ಬದುಕ್ತಕ್ಕಂಥದ್ದು ಸಾಧ್ಯನೇ ಇಲ್ಲ. ಆದರೆ ಮೋದಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮತ್ತು ಯಾವ ಮೀಟಿಂಗನ್ನು ನಾವು ಕರಿಬೇಕು ಅಂತ ಅವ್ರಿಗೆ ಹೇಳಿದ್ದೇವೆ, ಅದರ ಬಗ್ಗೆನೂ ಕೂಡ ಅವರಿಗೆ ಇದ್ರ ಬಗ್ಗೆ ಗಮನ ಇಲ್ಲ. ಅದಕ್ಕೆ ನಾವು ಹೇಳಿದ್ದೇವೆ, ನಮಗೆಲ್ಲ ಮೀಟಿಂಗ್ ಕರೆಸಿ ಅವರೇ ಗಾಯಬಾದರು, ಅವರೇ ಇರಲಿಲ್ಲ. ಅಟ್ಲೀಸ್ಟ್ ಇನ್ನು ಮುಂದಾದರೂ ಕೂಡ ಇಂಥ ಘಟನೆಗಳು ನಡಿಬಾರದು. ಯಾವಾಗ ದೇಶದ ರಕ್ಷಣೆ ಪ್ರಶ್ನೆ ಬರ್ತದಂದರೆ ಆವಾಗ ನಾವೆಲ್ಲರೂ ಒಂದಾಗಿರ್ಬೇಕು. ದೇಶ ಮುಖ್ಯ, ಆಮೇಲೆ ನಿಮ್ಮ ಧರ್ಮಗಳು, ಆಮೇಲೆ ನಿಮ್ಮ ಪಾರ್ಟಿಗಳು. ಅದನ್ನು ಬಿಟ್ಟು ಎಲೆಕ್ಷನ್ ಭಾಷಣ ಮಾಡ್ಕೊಂಡು ಅಡ್ಡಾಡ್ತೀರಿ ಅಂದರೆ ನಾವೇನು ಹೇಳಬೇಕು? ನಿಮಗೆ ದೇಶದ ಬಗ್ಗೆ ಪ್ರೀತಿ ಇದೆ ಅಂತ ಹೇಳೋಣ, ಅಥವಾ ದೇಶಕ್ಕೆ ಏನು ಸಂದೇಶ ಕೊಡಬೇಕು ಅಂತೇಳಿ ನೀವು ಹೇಳಿದ್ರಿ, ಅದು ಸಾಧ್ಯನಾ? ಅದಕ್ಕೆ ಬಂಧುಗಳೇ, ನಾನಿವತ್ತು ತಮ್ಮೆಲ್ಲರಿಗೆ ಕೇಳ್ಕೊಳ್ತಕ್ಕಂಥದ್ದಿಷ್ಟೇ, ನೀವು ಎಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮತ್ತು ಇಂಥ ಬೆಲೆ ಏರಿಕೆ, ಅನ್ಎಂಪ್ಲಾಯ್ಮೆಂಟು ಇವೇನಿವೆ, ಅಥವಾ ಫರ್ಟಿಲೈಸರ್ ಏರಿಕೆ, ಇದು ಗ್ಯಾಸು, ಪೆಟ್ರೋಲು ಎಲ್ಲ ಮೊದಲಂತೂ ಹೇಳ್ತಿದ್ರು, ಮೈ ಅಗರ್ ಆऊंगा मुझे अधिकार दो, मैं आप लोगों को 500 रुपये में ಗ್ಯಾಸ್ दूंगा. ಈಗ ಎಷ್ಟಿದೆ ಗ್ಯಾಸ್ ಕಿಮ್ಮತ್ತು? 850. ಮೊದಲು ಹೆಚ್ಚಿಸ್ತು ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ 480 ರೂಪಾಯಿ. ನಮ್ಮ ಸರ್ಕಾರ ಒಳ್ಳೆಯದು, ಅವ್ರ ಸರ್ಕಾರ ಒಳ್ಳೆಯದು ಹೇಳಿ. ಮತ್ತು ಆವಾಗ ಕ್ರೂಡ್ ಆಯಿಲ್ ಬೆಲೆ ಎಲ್ಲಕ್ಕಿಂತಲೂ ಜಾಸ್ತಿ ಇತ್ತು. ಈಗ ಅದರ ಬೆಲೆ ಕಮ್ಮಿ ಆಗಿದೆ. ಆದರೆ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಕಮ್ಮಿ ಆಗಬೇಕಲ್ಲ, ಅದನ್ನು ಬಿಟ್ಟು ಅದರ ಬೆಲೆ ಏರಿಸ್ತಾ ಇದೆ. 34 ಲಕ್ಷ ರೂಪಾಯಿ, 34 ಲಕ್ಷ ಕೋಟಿ. ಈ ಒಂದು ಇಷ್ಟೊಂದು ದುಡ್ಡ ಬಡವರ ಹತ್ರ ಸುಲ್ದಾರೆ. ನಮ್ಮ ರಾಜ್ಯದಿಂದ ಸಿದ್ದರಾಮಯ್ಯನವರು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ 4,50,000 ಕೋಟಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಸಿಗ್ತದೆ ಅಷ್ಟು 50,000. ಅಂದರೆ ನಾವು ಕೂಡ ತೆರಿಗೆ GST ರೂಪದಲ್ಲಿ, ಟ್ಯಾಕ್ಸ್ ರೂಪದಲ್ಲಿ ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚಿನ ಹಣ ಕೊಡ್ತೇವೆ. ಕೇಂದ್ರ ಸರ್ಕಾರ ನಮಗೆ ಬರೀ 50,000 ಕೋಟಿ ರೂಪಾಯಿ ವಾಪಸ್ ಕೊಡ್ತದೆ. ಹೀಗಾದರೆ ಹೇಗೆ ರಾಜ್ಯದ ಬೆಳವಣಿಗೆ ಆಗ್ತದೆ? ತಿರುಗಿ ಮುರುಗಿ ನಮಗೆ ಟೀಕೆ ಮಾಡೋದು. ಸಿದ್ದರಾಮಯ್ಯ ಅವರ ಗೌರ್ಮೆಂಟ್ ಬಂತು, ಇವತ್ತು ಬೆಲೆ ಏರಿಕೆ ಆಗಿದೆ. ಅರೆ, ಬೆಲೆ ಏರಿಕೆ ಮಾಡಿದವ್ರು ನೀವು, ಏನು ಎಕ್ಸೈಸ್ ಡ್ಯೂಟಿ ಹಚ್ಚಿದವ್ರು ನೀವು, ಅದೆಲ್ಲ ನಿಮ್ಮಲ್ಲೇ ಹೋಗ್ತಾ ಇದೆ, ನಿಮ್ಮ ಜೋಬಿಗೆ ಹೋಗ್ತಾ ಇದೆ. ನೀವು ಬಿಡುಗಡೆ ಮಾಡುವಾಗ ಬಿಡುಗಡೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಅವರಿಗೆ ನೀವು ಬುದ್ಧಿ ಕಲಿಸಬೇಕಾಗಿದೆ, ಹೇಳಬೇಕಾಗಿದೆ. ನಿಮ್ಮ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮೋಸ ಮಾಡ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಇವತ್ತು ನೀವು ತಿಳಿಸ್ಬೇಕಾಗ್ತದೆ. ಬಂಧುಗಳೇ, ಇನ್ನೊಂದು ಮಾತು, ಈ ಜನರಿಗೆ ಏನಾಗ್ಯದೋ ಗೊತ್ತಿಲ್ಲ. BJPದ ಮಿನಿಸ್ಟರ್, ಒಬ್ಬ ಮಿನಿಸ್ಟರ್ ಹೇಳ್ತಾನೆ ಏನಂತ, 140 ಕೋಟಿ ಜನ ಈ ದೇಶದಾಗಿದ್ದಾರೆ. 140 ಕೋಟಿ ಜನ ಈ ದೇಶದಾಗಿದ್ದು ಅವ್ರ ಬಳಿ ದೇಶಭಕ್ತಿ ಕಮ್ಮಿ ಇದೆ. 140 ಕೋಟಿ ಜನರ ಹತ್ರ ಪ್ಯಾಟ್ರಿಯಾಟಿಸಮ್ ಇದ್ರೆ, ದೇಶಭಕ್ತಿ ಅವ್ರ ಬಳಿ ಇದ್ದಿದ್ರೆ ಯಾರೂ ನಮ್ಮನ್ನ ಕೆಣಕ್ತಾ ಇರಲಿಲ್ಲ ಅಂತ ಹೇಳಿ ಒಬ್ಬ ಕೇಂದ್ರ ಮಂತ್ರಿ ಹೇಳ್ತಾನೆ. ಇದು ನಾಚಿಕೆಗೇಡಿತನ. ಏನು 140 ಕೋಟಿ ಜನ ದೇಶದ್ರೋಹಿಗಳ? ಇಲ್ಲೆಲ್ಲ ಕುಂತವ್ರು ನೀವು ದೇಶದ್ರೋಹಿನ?
ಬರೀ ಬಿಜೆಪಿದವರು ಮಾತ್ರ ದೇಶಭಕ್ತರ? ಇವರಂತೂ ದೇಶಕ್ಕೆ ಬ್ರಿಟಿಷರಿಗೆ ಮಾರ್ಲಕ್ಕೆ ತಯಾರಿದ್ರು, ಬ್ರಿಟಿಷ್ ಹತ್ರ ದುಡ್ಕೊಂಡಿದ್ರು. ಆದರೆ ಜೀವ ಕೊಟ್ಟವರು ಕಾಂಗ್ರೆಸ್ ಪಕ್ಷದವರು, ಜೈಲಿಗೆ ಹೋದವರು ಕಾಂಗ್ರೆಸ್ ಪಕ್ಷದವರು. ಮಹಾತ್ಮ ಗಾಂಧೀಜಿ ಅವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟು, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಿ ಯಾರ ಕೈಯಿಂದ ಪ್ರಾಣ ಬಿಟ್ಟರು? ಅವರು ಪ್ರಾಣ ಬಿಟ್ಟಿದ್ದು ಒಬ್ಬ ಗೋಡ್ಸೆ ಅಂತ ಮನುಷ್ಯ ಅವರಿಗೆ ಕೊಂದುಬಿಟ್ಟ. ಹೀಗೆ ಇವರೆಲ್ಲರೂ ಕೂಡ ಬ್ರಿಟಿಷರ ಕೈ ಕೆಳಗೆ ಕೆಲಸ ಮಾಡಿ, ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ, ಬ್ರಿಟಿಷರ ಹತ್ರ ನೌಕರಿ ಮಾಡಿದವರು ನಮಗೆ ಹೇಳ್ತಾರೆ ನಿಮ್ಮಲ್ಲಿ ದೇಶಭಕ್ತಿ ಇಲ್ಲ, ಕಾಂಗ್ರೆಸ್ದವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ. ಅದಕ್ಕಾಗಿ ಬಂಧುಗಳೇ, ಅವ್ರಿಗೆ ನೀವು ಹೇಳಿ, ನಾವಿಲ್ಲಪ್ಪ, ನೀವೇ ಈ ದೇಶಕ್ಕೆ ಮಾರಕ್ಕೆ ಹೊರಟಿದ್ರಿ, ನೀವೇ ಇಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಮಾರಿ ಶ್ರೀಮಂತರಿಗೆ ಕೊಡ್ತಾ ಇದ್ರಿ, ನಾವು ಎಂದೂ ಕೂಡ ದೇಶಕ್ಕೆ ಬಿಟ್ಟು ಇಲ್ಲ. ದೇಶದ ಬಗ್ಗೆ ಸ್ವಾಭಿಮಾನದಿಂದ ಎದೆ ತಟ್ಟಿ ನಿಂತವ್ರು ಯಾರಂದ್ರೆ ಕಾಂಗ್ರೆಸ್ದವರು. ಅದಕ್ಕೆ ಇಂದಿರಾ ಗಾಂಧೀಜಿ ಅವರು ತನ್ನ ಪ್ರಾಣ ಕೊಟ್ಟರು, ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟರು. ಅದಕ್ಕೆ ದೇಶ ಒಕ್ಕಟ್ಟಿರಲಿ ಅಂತ ಹೇಳಿ. ನಿಮ್ಮಲ್ಲಿ ಯಾರು ಕೊಟ್ಟರಪ್ಪ ಹೇಳಿ? RSSನಾಗ ಯಾರು ಕೊಟ್ಟಿದ್ದಾರೆ? BJPದಾಗ ಯಾರು ಕೊಟ್ಟಿದ್ದಾರೆ? ನೀವು ನಮಗೆ ಕೆಣಕಬೇಡಿ. ನೀವು ನಮಗೆ ಕೆಣಕಿದ್ರೆ, ನಮಗೆ ಮುಟ್ಟಿದ್ರೆ ಹುಷಾರಿರಿ. ನಮ್ಮ ಜನ ತಿರುಗಿ ಬಿದ್ರಂದ್ರೆ ನಿಮ್ಮ ಅಡ್ರೆಸ್ಸು ಸಿಗೋದಿಲ್ಲ. ಈ ದೇಶದ ಜನ ಒಂದು ವೇಳೆ ತಿರುಗಿ ಬಿದ್ದರೆ ನಿಮಗೆ ಎಂದೂ ಕೂಡ ನಿಮ್ಮ ಅಡ್ರೆಸ್ಸು ಸಿಗೋದಿಲ್ಲ. ಅಂಥ ಶೂರರು ವೀರರು ನಮ್ಮ ದೇಶದಲ್ಲಿ ಜನ ಇದ್ದಾರೆ. ಅವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ಬೋದು, ಬೇರೆ ಪಾರ್ಟಿಯಲ್ಲಿ ಇರ್ಬೋದು. ಆದರೆ RSS ಮತ್ತು BJPದವ್ರಿಗೆ ನಾ ಎಚ್ಚರ ಕೊಡ್ತಾ ಇದ್ದೀನಿ. ದಯವಿಟ್ಟು ಇಂಥ ಮಾತುಗಳನ್ನು ನೀವು ಹೇಳಕ್ಕೆ ಹೋಗಬೇಡಿ. ಮತ್ತು ಇವತ್ತು ದೇಶದಲ್ಲಿ ನಾವೇನು ಒಂದು ಪ್ರಗತಿಪರ ಸರ್ಕಾರ ಬರಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲ ಸಂಪೂರ್ಣ ಬೆಂಬಲ ಇರಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎರಡನೇದಾಗಿ, ಈ ದೇಶದಲ್ಲಿ ಸುಮಾರು 10% ಜನರ ಹತ್ರ 72% ಸಂಪತ್ತು 10% ಜನರ ಹತ್ರ ಇದೆ. ಎಷ್ಟು? 10% ಜನರ ಹತ್ರ 72% ಸಂಪತ್ತಿದೆ. ಮತ್ತು ಸುಮಾರು 50% ಜನರ ಹತ್ರ ಕೇವಲ 3% ಈ ದೇಶದ ಸಂಪತ್ತು ಇದೆ. ಅಂದ್ರೆ ಎಲ್ಲ ಕೂಡ ಬಾಚಿ ಶ್ರೀಮಂತರಾಗ್ತಾ ಇದ್ದಾರೆ, ಬಡವರಾಗ್ತಾ ಇದ್ದಾರೆ. ಇದಕ್ಕೆ ನಾವು ಈ ಏನು ಬೆಲೆ ಗಗನಕ್ಕೆ ಏರ್ತಾ ಇದೆ, ಇದನ್ನ ತಡೆ ಹಿಡಿಬೇಕು. ಏನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ, ಅದಕ್ಕೆ ನಾವು ರಕ್ಷಣೆ ಮಾಡಬೇಕು. ಅದಕ್ಕೆ ರಕ್ಷಣೆ ಮಾಡದೆ ಹೋದರೆ ಈ ದೇಶದಲ್ಲಿರ್ತಕ್ಕಂಥ ಬಡವರಿಗೆ, ಹಿಂದುಳಿದವರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತೊಂದರೆ ಇದೆ. ಇದರಲ್ಲಿ ಜಾತಿ ಪ್ರಶ್ನೆ ಇಲ್ಲ. ಇದರಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಸಿಕ್ಕಂತ ಹಕ್ಕುಗಳನ್ನು ಉಳಿಸ್ಕೊಟ್ಟು ಹೋಗಬೇಕಾಗಿದೆ. ಅದನ್ನು ನಮ್ಮ ಫಂಡಮೆಂಟಲ್ ರೈಟ್ ಇರ್ಬೋದು ಅಥವಾ ಬೇರೆ ಹಕ್ಕುಗಳನ್ನು ಇದರಲ್ಲಿ ನಾವು ಸಂಪಾದನೆ ಮಾಡಿಕೊಂಡಿದ್ದೇವೆ ಅದು ಇರ್ಬೋದು. ಅದಕ್ಕೆ ಬಂಧುಗಳೇ, ಇದನ್ನು ನಿಮಗೆ ಹೇಳಬೇಕು ಅಂತಕ್ಕಂಥದ್ದಿದೆ. ಇನ್ನೂ ಸಾಕಷ್ಟು ವಿಷಯಗಳನ್ನು ನನ್ನ ಬಲ್ಲಿದ್ದರೂ ಕೂಡ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಇಷ್ಟು ಮಾತ್ರ ಹೇಳ್ತೇನೆ, ನೀವು ದೇಶಕ್ಕಾಗಿ ಒಂದಾಗಿ ದುಡಿದ್ರೆ, ಮತ್ತೊಂದು ನಮ್ಮ ಪಾರ್ಟಿ ಬಗ್ಗೆನೂ ಕೂಡ ಒಂದೆರಡು ಮಾತು ಹೇಳ್ತೇನೆ. ದಯವಿಟ್ಟು ನಮ್ಮ ಪಕ್ಷದ ಜನ ಅಷ್ಟೇ ಅಲ್ಲ, ದೇಶಕ್ಕಾಗಿ ನಾವೆಲ್ಲರೂ ಒಂದಾಗೋಣ, ದುಡಿಯೋಣ, ಪ್ರಸಂಗ ಬಂದರೆ ನಮ್ಮ ಜೀವನ ಕೊಡೋಣ. ಆದರೆ ನಮಗೆ ಹೆದರ್ಸಕ್ಕೆ ಹೋಗಬೇಡಿ. BJPದವ್ರು ಇವತ್ತೇನು ಹೆದರಿಸ್ತಾ ಇದ್ದಾರೆ,
ದಯವಿಟ್ಟು ಆ ಕೆಲಸ ಮಾಡಬೇಡಿ. ಕಾಂಗ್ರೆಸ್ದವ್ರು ಎಂದೂ ಕೂಡ ಹೆದರೋದಿಲ್ಲ, ಯಾರಿಗೂ ಕೂಡ ಬಗ್ಗೋದಿಲ್ಲ. ಅದಕ್ಕಾಗಿ ಆ ಕೆಲಸ ನಿಮಗೆ ಇವತ್ತು ಮಾಡಬೇಕಾಗಿದೆ. ದಯವಿಟ್ಟು ಆ ಕೆಲಸವನ್ನು ನೀವು ಮಾಡಿ ಮತ್ತು ಒಕ್ಕಟ್ಟನ್ನು ಇಟ್ಟು ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೂ ಕೂಡ ಹೇಳ್ತೇನೆ, ದಯವಿಟ್ಟು ನಿಮ್ಮಲ್ಲಿ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೂ ಬದಿಗಿಟ್ಟು ದೇಶಕ್ಕಾಗಿ ಪಕ್ಷಕ್ಕಾಗಿ ನೀವು ಒಂದಾಗಿ ದುಡಿಬೇಕು ಅಂಥೇಳಿ ನಿಮ್ಮೆಲ್ಲರಿಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಮತ್ತು ಜೈ ಹಿಂದ್, ಜೈ ಭೀಮ್ ಆ್ಯಂಡ್ ಜೈ ಸಂವಿಧಾನ್ ಇದನ್ನು ಹೇಳಿ ಕೊನೆಯದಾಗಿ ನಿಮಗೆ ಒಂದೆರಡು ಸ್ಲೋಗನ್ ನಾನು ಹೊಡೆಯಕ್ಕೆ ಕೇಳ್ತೀನಿ. ಜೈ ಹಿಂದ್. ಏನು ಮಧ್ಯಾಹ್ನದಾಗ ಶಿವಕುಮಾರ್ ಊಟ ಗೀಟ ಕೊಟ್ಟಿಲ್ಲ ಕಾಣ, ಇದು ನಮ್ಮ DC ಪ್ರೆಸಿಡೆಂಟ್ ಅವ್ರು ಕೊಟ್ಟಿಲ್ಲ, ಲಾಡ್ನು ಊಟ ಹಾಕಿಲ್ಲ ಕಾಣ್ತದೆ. ಜೈ ಹಿಂದ್ ನೋಡಲ್ಲಿ ಹಿಂದಿನವ್ರು ಯಾರು ಕೂಗ್ತಾ ಇಲ್ಲ. ಜೈ ಹಿಂದ್, ಜೈ ಹಿಂದ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಸಂವಿಧಾನ್, ಜೈ ಸಂವಿಧಾನ್, ಜೈ ಸಂವಿಧಾನ್. ಧನ್ಯವಾದ. ನಿಮಗೆಲ್ಲ ಒಳ್ಳೇದಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ಈಗ ಬಡವರು ಬಂದು